ನಮಸ್ಕಾರ. ನಾನು ಸಂತಬೆನ್ನೂರು ಫೈಜ್ ನಟರಾಜ್. ಸ್ನೇಹಿತರೆ, ಇತ್ತೀಚೆಗಷ್ಟೇ ಬಿಡುಗಡೆಯಾದ ವಿಭಾ ಸಾಹಿತ್ಯ ಪ್ರಶಸ್ತಿ ಪಡೆದುಕೊಂಡಿರುವ ನನ್ನ ಕವನ ಸಂಕಲನ ಮಡಿಲ ಕೂಸಿಗೆ ಮಣ್ಣಿನ ಸೆರಗು ಈ ಕೃತಿಯಿಂದ ಒಂದು ಪದ್ಯವನ್ನು ವಾಚನ ಮಾಡ್ತಾ ಇದ್ದೇನೆ. ಪದ್ಯದ ಹೆಸರು ಮೌನಹಾಸಿ ಕೂತವ ನಾನು. ಬದುಕು ಸಂತೆ ತುಂಬ ಸರಕು. ನಾನು ಒಂದು ಮೂಲೆಯಲ್ಲಿ ಕೂತಿದ್ದೇನೆ. ಒಂದಿಷ್ಟು ಪದಗಳ ರಾಶಿ ಹಾಕಿ ಗಿರಾಕಿಗಳಿಗಾಗಿ. ಖುಷಿ, ಸಂಕಟ, ಬೇಸರ, ಅಸೂಯೆ, ನಗು, ಅಳು, ಜಿಗುಪ್ಸೆ, ಕೋಪ, ಪ್ರೀತಿ, ಹೀಗೆ ಎಂತೆಂಥವೋ ಗೊತ್ತಿರುವ ಪರಿಚಿತ ಪದಗಳೇ. ಬಂದವರು ನೋಡಿ ನಕ್ಕು ಹೋದರು, ಪರೀಕ್ಷಿಸಿ ಕೆಲವರು. ಕೂಗಿ ಕೂಗಿ ಮಾರುವವರ ನಡುವೆ ಮೌನ ಹಾಸಿ ಕೂತವ ನಾನು. ಒಂದು ಅಜ್ಜಿ ಬಂದು ಜಿಗುಪ್ಸೆ ಪದ ಖರೀದಿಸಿ ಭಾರ ಹೆಜ್ಜೆಯಲ್ಲಿ ಸಾಗಿತು. ಹುಡುಗನೊಬ್ಬ ಬಂದವನೇ ಖುಷಿ ಎತ್ತಿಕೊಂಡು ಓಡಿದ, ಚಿಲ್ಲರೆ ಪಡೆಯದೆ. ಪುಟ್ಟ ಮಗು ನಗುವನ್ನು ಮುಟ್ಟಿ ನೋಡಿ ಚೂರು ಕಡಿಮೆ ಇದೆ ಅಂತ ಹೇಳಿ ನೋಟು ಇಟ್ಟು ಹೋಯಿತು. ಸಂಜೆ ವೇಳೆಗೆ ಪದಗಳು ಎಲ್ಲ ಖಾಲಿ, ಒಂದು ಬಿಟ್ಟು ಎಲ್ಲ ಖಾಲಿ. ಪ್ರೀತಿಯೊಂದು ಹಾಗೆ ಉಳಿದಿದೆ. ಅವರಿಗೆ ಆಗದ, ಅವರಲ್ಲಿ ಇಲ್ಲದ ಪದ ಯಾರಿಗೋ ಪ್ರಯೋಗಿಸಲು ಒಯ್ದರು. ನನ್ನನ್ನೇ ನೋಡುತ್ತಿದ್ದ ಪ್ರೀತಿ ಪದವನ್ನು ಎತ್ತಿ ಹೃದಯದ ಜೇಬಿಗಿಟ್ಟೆ. ಇಡೀ ಜಗತ್ತು ನನ್ನದೂ ಎಂದೆನಿಸಿತು. ಸಂತೆ ಮುಗಿಯೋ ತನಕ ಜಗದ ಜನರಿಗೆ ಸುಮ್ಮನೆ ಹಂಚೋಣ ಅಂತ ಹೊರಟೆ. ಸಂತೆ ಮುಗಿದಿಲ್ಲ. ಜನ ಪದಗಳನ್ನು ಹುಡುಕುತ್ತಲೇ ಇದ್ದಾರೆ. ಪ್ರೀತಿ ಪದ ಖರೀದಿ ಬಾಕಿ ಇದೆ. ನಮಸ್ಕಾರ.